ಒಂದು ಸಣ್ಣ ಕಾರಣ. ಆದರೆ ಅದರ ಪರಿಣಾಮ ದೊಡ್ಡ ಆತಂಕಕ್ಕೆ ಕಾರಣವಾಯಿತು. ಕರ್ನಾಟಕದ ಒಂದು ಗ್ರಾಮದಲ್ಲಿ ನಡೆದ ಈ ಘಟನೆ ಈಗ ಎಲ್ಲರ ಗಮನ ಸೆಳೆದಿದೆ. ಒಂದು ಪುಟ್ಟ ಮಗುವಿಗೆ ಆ ದಿನ ಮೀನು ತಿನ್ನಬೇಕೆಂಬ ಆಸೆ ತುಂಬಾ ಇತ್ತು. ಆದರೆ ಮನೆಯ ಪರಿಸ್ಥಿತಿಯಿಂದ ಪೋಷಕರು ಮೀನು ತಂದುಕೊಡಲು ಸಾಧ್ಯವಾಗಲಿಲ್ಲ. ಇಂದು ಬೇಡ, ನಾಳೆ ತಂದುಕೊಡುತ್ತೇವೆ ಎಂದು ಪೋಷಕರು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಆದರೆ ಮಗು ಅದನ್ನು ಒಪ್ಪಲಿಲ್ಲ. ಕೋಪದಿಂದ ಮನೆಯವರೊಂದಿಗೆ ಮಾತನಾಡುವುದನ್ನೇ ನಿಲ್ಲಿಸಿತು. ಸ್ವಲ್ಪ ಸಮಯದ ನಂತರ ಮನೆಯವರು ತಮ್ಮ ಕೆಲಸದಲ್ಲಿ ನಿರತರಾದರು. ಆದರೆ ಕೆಲವೇ ನಿಮಿಷಗಳಲ್ಲಿ ಮಗುವು ಮನೆಯಲ್ಲಿ ಕಾಣಿಸಲಿಲ್ಲ. ಮೊದಲಿಗೆ ಅದು ಹತ್ತಿರದಲ್ಲೇ ಆಟವಾಡುತ್ತಿರಬಹುದು ಎಂದುಕೊಂಡರು. ಆದರೆ ಗಂಟೆಗಳು ಕಳೆದರೂ ಮಗು ಸಿಗಲಿಲ್ಲ. ಪೋಷಕರ ಆತಂಕ ಹೆಚ್ಚಾಯಿತು. ನೆರೆಹೊರೆಯವರು, ಗ್ರಾಮಸ್ಥರು ಎಲ್ಲರೂ ಸೇರಿ ಹುಡುಕಾಟ ಆರಂಭಿಸಿದರು. ಸಂಜೆ ಆಗುತ್ತಿದ್ದಂತೆ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಯಿತು. ಮಗುವಿನ ಬಗ್ಗೆ ಯಾವುದೇ ಸುಳಿವು ಸಿಗಲಿಲ್ಲ. ಕೆಲವರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರು. ಹುಡುಕಾಟ ಮುಂದುವರಿದಾಗ ಕೊನೆಗೆ ಒಂದು ಅಚ್ಚರಿಯ ಮಾಹಿತಿ ಸಿಕ್ಕಿತು. ಮಗು ತನ್ನ ಊರಿನಿಂದ ಸಾಕಷ್ಟು ದೂರ ನಡೆದು ಹೋಗಿತ್ತು. ಅದೃಷ್ಟವಶಾತ್ ಕೆಲ ಸ್ಥಳೀಯರು ಮಗುವನ್ನು ಗಮನಿಸಿ ಸುರಕ್ಷಿತವಾಗಿ ತಮ್ಮ ಬಳಿ ಇರಿಸಿಕೊಂಡಿದ್ದರು. ಮಾಹಿತಿ ಪಡೆದ ಪೋಷಕರು ತಕ್ಷಣ ಅಲ್ಲಿಗೆ ಧಾವಿಸಿದರು. ಹಲವು ಗಂಟೆಗಳ ಆತಂಕದ ಬಳಿಕ ಮಗುವನ್ನು ಸುರಕ್ಷಿತವಾಗಿ ಕಂಡಾಗ ಅವರ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಈ ಘಟನೆ ಎಲ್ಲ ಪೋಷಕರಿಗೂ ಒಂದು ಪಾಠವಾಗಿದೆ. ಮಕ್ಕಳ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಎಷ್ಟು ಮುಖ್ಯವೋ ಅವರ ಮೇಲೆ ಸದಾ ಗಮನ ಇಡುವುದು ಅಷ್ಟೇ ಮುಖ್ಯ. ಒಂದು ಸಣ್ಣ ಹಠದಿಂದ ಆರಂಭವಾದ ಈ ಘಟನೆ ಕೊನೆಗೆ ಎಲ್ಲರಿಗೂ ದೊಡ್ಡ ಪಾಠ ಕಲಿಸಿತು.